ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ರವಿಕೃಷ್ಣ ರೆಡ್ಡಿ ಅವರು ಕರ್ನಾಟಕದಲ್ಲಿ JCB ಅಂತ ಏನು JDS, ಕಾಂಗ್ರೆಸ್, BJP, ಅದರಲ್ಲಿ ಜೆ ಅನ್ನುವಂತಹದ್ದು ಎರಡರಲ್ಲಿ ಒಂದು ಜೊತೆಗೆ ಹೋಗುವಂತಹದ್ದು. ಈ JDS, ಕಾಂಗ್ರೆಸ್, BJP ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿರ್ತಾರೆ. BJPಯ ಭ್ರಷ್ಟರನ್ನ ರಕ್ಷಿಸ್ತಿರೋದು ಕಾಂಗ್ರೆಸ್ನ ಭ್ರಷ್ಟರನ್ನ ಮುಂದಕ್ಕೆ ಅಧಿಕಾರ ಬಂದ್ರೆ BJP ರಕ್ಷಿಸುತ್ತೆ. ಅದು ಅವರಿಬ್ಬರ ನಡುವೆ ಇರುವಂತಹ ಒಳ ಒಪ್ಪಂದ ಜನಕ್ಕೆ ಅರ್ಥ ಆಗ್ತಾ ಇದೆ. ಕಾಕ್ರೋಚ್ ಒಂದು ಮೂಮೆಂಟ್ ಏನು ಸುದ್ದಿ ಆಯ್ತು ನೋಡಿ, ಇದು ಅದರ ಹಿನ್ನೆಲೆಯಲ್ಲೇ ಬಂದಿದೆ. ಅಂದ್ರೆ ಜನರ ಆಶಯ ಹಂಗಿದೆಯಾ? ನಾ ಖಾವಂಗ ನಾ ಖಾನೆ ದುಂಗ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು 12 ವರ್ಷದಿಂದ ಜನ ನಂಬಿದ್ರು. ಅದ್ರ ಬಗ್ಗೆ ಸ್ವಲ್ಪ ವಿಶ್ವಾಸ ಕಳೆದುಕೊಂಡ ಕಾರಣಕ್ಕಾಗಿ ಮೊನ್ನೆ BJPಗೆ ಸ್ಪಷ್ಟ ಬಹುಮತ ಬರಲಿಲ್ಲ. ಪರಿವಾರವಾದದ ವಿರುದ್ಧ, ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಅಂದ್ರು. ನಮ್ಮ ರಾಜ್ಯದಲ್ಲಿ ಅವ್ರ ಪಕ್ಷದಲ್ಲಿ ಎಷ್ಟು ಜನ ವಂಶಾಡಳಿತದ ರಾಜಕಾರಣಿಗಳಿಲ್ಲ. ಮೊದಲನೇ ಬಾರಿ ನಿಲ್ಲೋದು ಸೋಲೋದಕ್ಕೆ, ಎರಡನೇ ಬಾರಿ ನಿಲ್ಲೋದು ಸೋಲ್ಸೋದಕ್ಕೆ, ಮೂರನೇ ಬಾರಿ ಗೆಲ್ಲೋದಕ್ಕೆ ಅಂತೇಳಿ ಕಾಂಗ್ರೆಸ್, BJP, JDS ಅಲ್ಲಿರೋರು ಡೆಲಿವರಿ ಬಾಯ್ಸ್. ಎಲೆಕ್ಷನ್ ಟೈಮ್ಗೆ ಇದ್ದಕ್ಕಿದ್ದಂಗೆ ಉಟ್ಕೊಳ್ತಾರೆ. ಬಿಳಿ ಬಟ್ಟೆ ಹಾಕೊಂಡು 5 ಬೆಳಗ್ಗೆ ಉಂಗುರ ಹಾಕೊಂಡು ಏನೇನೋ ವೇಷಭೂಷಣಗಳನ್ನ ಧರಿಸ್ಕೊಂಡು. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿಗಿಂತ ಅತ್ಯುತ್ತಮವಾದ ಡಿಸ್ಟ್ರಿಬ್ಯೂಷನ್ ಚಾನಲ್ ಇರುವಂತಹ ಸಂಘಟನೆಗಳು ಇವೆ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಹೋಗಿ ಮನೆಗೆ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದೇ ಇರೋ ನಿಕ್ಕರ್ ತಲುಪಿಸ್ತಾರೆ. ಬಹಳ ದುರಹಂಕಾರದಿಂದ DK ಶಿವಕುಮಾರ್ ನಾನು ಮಾಡೇ ತಿರ್ತೀನಿ, ಏನ್ ಮಾಡ್ತಾರೋ ನೋಡೋಣ ಅಂತ ಮಾತಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷ ಇವತ್ತಿನ ತನಕ ವಿಜೇಂದ್ರ ವಿಚಾರವಾಗಿ ಮಾತಾಡಿಲ್ಲ. ಯಾಕೆ ಹೇಳಿ? ಗೆಲ್ಲಬೇಕು ಅಂತೇಳಿ ನಾವು ಹಣ ಹಂಚೋದು, ಹೆಂಡ ಕುಡಿಸೋದು, ಜಾತಿ ರಾಜಕಾರಣ ಯಾವತ್ತಿಗೂ ಬಿಲ್ಕುಲ್ ಮಾಡೋದು. ಹಾಗಾಗಿನೇ ನಮಗೆ ವೋಟ್ ಕಡಿಮೆ ಬರ್ತಾ ಇದೆ. ನಮಗಿರುವ ಬೆಂಬಲ ಮತವಾಗಿ ಪರಿವರ್ತಿತವಾಗ್ತಿಲ್ಲ ಅನ್ನೋದು ಬಿಟ್ರೆ, ಕರ್ನಾಟಕದಲ್ಲಿ ಒಂದು ಸಮರ್ಥವಾದಂಥ ನಾಯಕರು ವಿಧಾನಸಭೆಯಲ್ಲಿ ನಿಂತ್ಕೋಬೇಕು, ಆಡಳಿತ ಪಕ್ಷಕ್ಕೆ ಸರಿಯಾಗಿ ಚಾಟಿ ಬೀಸಬೇಕು ಅನ್ನೋದ್ರ ನಿರೀಕ್ಷೆ. ತಮಿಳುನಾಡಿನ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕರ್ನಾಟಕದಲ್ಲಿ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒತ್ತಡ ಜಾಸ್ತಿ ಆಗಿದೆ. ಯಾಕೆ ನೀವು ಈ ಜವಾಬ್ದಾರಿನ ತೆಗೆದುಕೊಳ್ಬಾರ್ದು, ಯಾಕೆ ಈ ರೀತಿ ಮಾಡಬಾರ್ದು ಅಂತ. ಕರ್ನಾಟಕದಲ್ಲೊಂದು ತೃತೀಯ ರಂಗ ರೆಡಿ ಆಗ್ತಾ ಇದೆ. ಕರ್ನಾಟಕದಲ್ಲೊಂದು ಹೊಸ ಫೋರ್ಸ್ ಈ ಬಾರಿ ಏನು ಅಧಿಕಾರಕ್ಕೆ ಬರಬೇಕು, ಹೊಸ ರೀತಿಯಲ್ಲಿ ಜನರಿಗೆ ಏನು ಈ ಭ್ರಷ್ಟಾಚಾರ ರಹಿತವಾದಂಥ ಅಧಿಕಾರವನ್ನು ಕೊಡಬೇಕು ಅನ್ನುವ ಚಿಂತನೆಯಲ್ಲಿ ಹೊರಟಿದೆ. ಅದಕ್ಕೆ ಅದರಲ್ಲಿ ಏನು ಮುಂಚೂಣಿಯಲ್ಲಿ ನಿಂತಿರುವಂಥವರು KRS ಪಕ್ಷದ ಸಂಸ್ಥಾಪಕರು ರವಿಕೃಷ್ಣ ರೆಡ್ಡಿ ಅವರು. ಹಾಗಾಗಿ ಇವತ್ತು ಅವ್ರನ್ನ ಮಾತನಾಡಿಸ್ಬೇಕು, ಹೇಗಿದೆ ಆ ತಯಾರಿ ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಜನ ಬಯಸ್ತಾ ಇರೋದು, ಇವತ್ತು ದೇಶದಲ್ಲೇ ಬಯಸ್ತಾ ಇದ್ದಾರೆ ಜನ ಅಂತ ಅನ್ನಿಸ್ತಾ ಇದೆ, ಒಂದು ಥರ್ಡ್ ಫೋರ್ಸ್ ಬೇಕು ಅಂಥೇಳಿ. ಇದು ಅದು ಎರಡು ಅವನೇ ನೋಡಿ ಸಾಕಾಗಿದೆ ಅಂತ. ಅವ್ರನ್ನ ಮೊದಲಿಗೆ ಮಾತಾಡಿಸ್ತೀನಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಪರವಾಗಿಲ್ಲ, ಚೆನ್ನಾಗಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಈ ಥರ್ಡ್ ಫೋರ್ಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ, ಒಂದು ತೃತೀಯ ರಂಗ ಇದು ಕರ್ನಾಟಕದಲ್ಲಿ ಅಂತ. ಹೌದು, ತುಂಬ ಆಕ್ಟಿವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನವ್ರಿಗೆ ಒಲವು ಕಾಣಿಸ್ತಾ ಇದೆ. ಹೇಗಿದೆ ಸರ್ ಇದರ ಪ್ರಯತ್ನ? ಪ್ರಯತ್ನ ನಿಮಗೆ ಗೊತ್ತಿರೋ ಹಾಗೆ ಇದು ನಿರಂತರವಾಗಿ ನಾವು ಒಂದು ಹಾಗೆ ನೋಡಿದ್ರೆ ಒಂದು 12 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರುವಂತಹ ಪ್ರಯತ್ನ. ಕರ್ನಾಟಕದಲ್ಲಿ JCB ಅಂತ ಏನು JDS, ಕಾಂಗ್ರೆಸ್, BJP, ಅದರಲ್ಲಿ ಜೆ ಅನ್ನುವಂತಹದ್ದು ಎರಡರಲ್ಲಿ ಒಂದು ಜೊತೆಗೆ ಹೋಗುವಂತಹದ್ದು. ಸೊ ಅಂತಹ ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡೋದಕ್ಕೆ, ಮತ್ತು ಸಾಮಾಜಿಕ ನ್ಯಾಯದ ಸಾಕಾರಕ್ಕೆ, ವಂಶ ಪಾರಂಪರ್ಯ ರಾಜಕಾರಣ ಅಲ್ಲದೆ ಜನಸಾಮಾನ್ಯರು ಸಹ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳೋದಕ್ಕೆ, ಆ ಥರದ್ದು ಬಂದಾಗ ಮಾತ್ರ ವಿವಿಧ ಜನವರ್ಗಗಳ ಆಶೋತ್ತರಗಳನ್ನ ಪ್ರತಿನಿಧಿಸೋದಕ್ಕಾಗುತ್ತೆ, ಮತ್ತು ಒಳ್ಳೆಯ ಆಡಳಿತ, ಸಾಮಾಜಿಕ ನ್ಯಾಯ ಕೊಡೋದಕ್ಕಾಗುತ್ತೆ ಅಂತ ಈ ವಿಚಾರದಲ್ಲಿ ಒಂದು ತೃತೀಯ ರಂಗ ಬೇಕು ಅಂತ ಭಾಳ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ 2016ರಲ್ಲಿ SR ಹಿರೇಮಠರು, ದೇವನೂರು ಮಹಾದೇವ್ ಅವರು, ಪುಟ್ಟಣ್ಣಯ್ಯ ಅವರು, ನಾವು ಎಲ್ಲ ಸೇರಿ ಅದೊಂದು ಜನಾಂದೋಲನ ಮಹಾಮೈತ್ರಿ ಅನ್ನುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದು ಸರಿಯಾಗಿ ಅದು ಮುಂದುವರಿಲಿಲ್ಲ. ತದನಂತರ 2022ರಲ್ಲಿ ನಾವು ಮಹಿಮಾ ಪಟೇಲರು ಎಲ್ಲ ಸೇರಿ ಒಂದಷ್ಟು ಸಭೆಗಳನ್ನ ಬೇರೆ ಬೇರೆ ಪಕ್ಷದವ್ರ ಜೊತೆ ಎಲ್ಲ ಸೇರಿ ಮಾಡಿದ್ವಿ. ಆದ್ರೂ ಅದು ಒಂದು ಫಲಪ್ರದವಾಗದ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ 224 ಕ್ಷೇತ್ರಗಳ ಸ್ಪರ್ಧೆ ಮಾಡಬೇಕು ಅಂತ ಹೋದ್ವಿ. ಆವಾಗ 196 ಕ್ಷೇತ್ರಗಳ ಸ್ಪರ್ಧೆ ಮಾಡಿದ್ವಿ. ನಿಮಗೆ ಗೊತ್ತಿದೆ, KRS ಪಕ್ಷ ಕೋಟ್ಯಾಂತರ ಜನ KRS ಪಕ್ಷದ ವಿಡಿಯೋಗಳನ್ನು, ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಮಾಧ್ಯಮಗಳಲ್ಲಿ, ಸಾಂಪ್ರದಾಯಿಕ ಮಾಧ್ಯಮಗಳಲ್ಲಿ ಹೆಚ್ಚಿಗೆ ಬರದೇ ಇದ್ರು. ಯಾಕಂದರೆ ಸಾಂಪ್ರದಾಯಿಕ ಮಾಧ್ಯಮಗಳು ಅಂದರೆ ಯಾರು ಗೆಲ್ತಾರೋ ಅವ್ರದ್ದು ಹಣ ಹೆಂಡ ಹಂಚಿಗೆದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಗೆಲುವೇ ಮುಖ್ಯ ಅನ್ನುವಂಥ ರೀತಿಯಲ್ಲಿರೋದ್ರಿಂದಾಗಿ ನಮ್ಮ ವಿಚಾರಗಳು ಹೆಚ್ಚಿಗೆ ಮುನ್ನೆಲೆಗೆ ಬಂದಿಲ್ಲ. ಈಗ ಆಗ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ KRS ಪಕ್ಷದ ಪ್ರಭಾವ ಜನರ ಮೇಲೆ ಆಗ್ತಾ ಇದೆ, ಮತ್ತು ಸರ್ಕಾರಿ ಆಡಳಿತದಲ್ಲಿ ಒಂದಷ್ಟು ನಮ್ಮ ಕಾರಣಕ್ಕಾಗಿಯೇ ಸುಧಾರಣೆ ಬಂದಿದೆ. ಈಗ ಈ ವಂಶ ಪಾರಂಪರ್ಯ ರಾಜಕಾರಣದ ಭ್ರಷ್ಟಾಚಾರದಿಂದ ತುಂಬಿರುವಂತಹ ಕಡುಭ್ರಷ್ಟ ಮತ್ತು ಜನದ್ರೋಹಿ JDS, ಕಾಂಗ್ರೆಸ್, BJP ಪಕ್ಷಗಳನ್ನು ಹೊರಗಿಟ್ಟು ಒಂದು ತೃತೀಯ ರಂಗವನ್ನು ಕಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ, ಮತ್ತು ಅದು ಯಶಸ್ವಿನೂ ಆಗಬೇಕು ಅಂದರೆ KRS ಪಕ್ಷ ಒಂದೇ ಈ ಸಂದರ್ಭದಲ್ಲಿ ಪರ್ಯಾಯ ಆಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ನಮ್ಮ ತರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ, ಒಳ್ಳೆಯ ವಿಚಾರಗಳನ್ನ ಹೇಳ್ತಾ, ಭ್ರಷ್ಟಾಚಾರವನ್ನು ವಿರೋಧಿಸ್ತಾ, ವಂಶ ಪಾರಂಪರ್ಯ ರಾಜಕಾರಣಕ್ಕೆ
ಅಡಿಯಾಳ ಆಗದ ಇರುವಂಥ ಅನೇಕ ಪಕ್ಷಗಳು ರಾಜ್ಯದಲ್ಲಿದೆ. ಸಣ್ಣ ಸಣ್ಣ ಪಕ್ಷಗಳ ತರಕ್ಕೆ ಇರಬಹುದು, ಸೀಮಿತವಾದಂತಹ ಪ್ರಭಾವ ಇರ್ಬೋದು. ಆದರೆ ಒಗ್ಗಟ್ಟಾದರೆ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಆ ಪ್ರಯತ್ನದಲ್ಲಿ ನಾವು ಈಗ ಕಳೆದ ಒಂದು ತಿಂಗಳಿಂದ ಮತ್ತಷ್ಟು ಈಗ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕರ್ನಾಟಕದಲ್ಲಿ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒತ್ತಡ ಜಾಸ್ತಿ ಆಗಿದೆ. ಯಾಕೆ ನೀವು ಈ ಜವಾಬ್ದಾರಿನ ತೆಗೆದುಕೊಳ್ಬಾರ್ದು, ಯಾಕೆ ಈ ರೀತಿ ಮಾಡಬಾರ್ದು ಅಂತ ಈ ನಿಟ್ಟಿನಲ್ಲಿ ಹಲವಾರು ಜನ ಹೊಳೆ ಹಿರಿಯ ರಾಜಕಾರಣಿಗಳು ನನ್ನ ಜೊತೆ ಕರೆ ಮಾಡಿ ಇದೊಂದು ಪ್ರಯತ್ನ ಮಾಡಿ ನೀವು ಸ್ವಲ್ಪ ಇದು ವಿಚಾರವಾಗಿ ಮುಂದುವರಿರಿ, ನಿಮಗೆ ಇವತ್ತು ರಾಜ್ಯಾದ್ಯಂತ ಒಂದಷ್ಟು ಜನರಿಗೆ ಪರಿಚಯ ಇದ್ದೀರಾ, ಒಂದಷ್ಟು ಪ್ರಭಾವ ಇದೆ, ಒಂದು ಒಳ್ಳೆಯ ಪಕ್ಷವನ್ನು ಕಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗ ಇನ್ನು ಚುನಾವಣೆಗೆ ಸುಮಾರು 1.25 ವರ್ಷ ಇದೆ, ಈಗಲಿಂದನೇ ತಯಾರಿ ಮಾಡ್ಕೊಳ್ತಾ ಸಾಧ್ಯವಾದರೆ ಸೀಟ್ ಶೇರಿಂಗ್ ಕಡೆಗೆ ನಾವು ಅಂದರೆ ತೀರ್ಮಾನಗಳಾಗ್ತಾ ಹೋಗಬೇಕು ಅಂತ ಚರ್ಚೆ ನಡೀತಿದೆ. ಸರ್, ಈಗೇನು ಒಂದು ಕಾಕ್ರೋಚ್ ಒಂದು ಮೂಮೆಂಟ್ ಏನು ಸುದ್ದಿ ಆಯ್ತು ನೋಡಿ, ಇದು ಅದರ ಹಿನ್ನೆಲೆಯಲ್ಲೇ ಬಂದಿದೆ. ಅಂದರೆ ಜನರ ಆಶಯ ಹಂಗಿದೆಯಾ, ಈ ನೋಡಿ ಸಾಕಾಗಿದೆ, ಈ ಭ್ರಷ್ಟಾಚಾರ ವಂಶ ಪಾರಂಪರ್ಯದ ರಾಜಕಾರಣ ನೋಡಿ ಇಲ್ಲ ಬೇಕು ಬೇರೆ ರೀತಿ ಬೇಕು ಅನ್ನೋದ್ರ ಲಕ್ಷಣನೇನ ಈ ಕಾಕ್ರೋಚ್ ಮೂಮೆಂಟ್? 100%. ಈಗ ನಾ ಖಾವಂಗ ನಾ ಖಾನೆ ದುಂಗ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು. 12 ವರ್ಷದಿಂದ ಜನ ನಂಬಿದ್ರು, ಸ್ಪಷ್ಟ ಬಹುಮತವನ್ನು 2 ಸಲ ಕೊಟ್ಟರು. ಅದ್ರ ಬಗ್ಗೆ ಸ್ವಲ್ಪ ವಿಶ್ವಾಸ ಕಳೆದುಕೊಂಡ ಕಾರಣಕ್ಕಾಗಿ ಮೊನ್ನೆ BJPಗೆ ಸ್ಪಷ್ಟ ಬಹುಮತ ಬರಲಿಲ್ಲ. ಅದೇ ರೀತಿಯಲ್ಲಿ ನಾವು ಪರಿವಾರವಾದದ ವಿರುದ್ಧ, ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಅಂದರು. ಈಗ ನಮ್ಮ ರಾಜ್ಯದಲ್ಲಿ ಅವ್ರ ಪಕ್ಷದಲ್ಲಿ ಎಷ್ಟು ಜನ ವಂಶಾಡಳಿತದ ರಾಜಕಾರಣಿಗಳಿಲ್ಲ. ಹಾಗಾಗಿ BJPಯ ಬಗ್ಗೆ ಇದ್ದಂಥ ಒಲವು, ನರೇಂದ್ರ ಮೋದಿಯವ್ರ ಬಗ್ಗೆ ಇದ್ದಂಥ ಒಲವು ಇವತ್ತು ಜನರಿಗೆ ಹೋಗಿದೆ. ವಿಶೇಷವಾಗಿ ಜೆನ್ಸಿ ಮತ್ತು ಮಿಲೇನಿಯಲ್ಸ್ ಏನಿದ್ದಾರೆ ಅವರು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಾಗಲಿಂದನೂ ಅವ್ರ ಕಣ್ಣಿಗೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಯಾಗಿ ಕಾಣಿಸ್ತಾ ಇದ್ದಾರೆ. ಕಳೆದ 12-13 ವರ್ಷ ಸುದೀರ್ಘವಾದ ಕಾಲ ಈ ಯುವಕರಿಗೆ 25-30 ವರ್ಷ ವಯಸ್ಸಿನ ಯುವಕರಿಗೆ, ಯುವತಿಯರಿಗೆ ಅವರಿಗೆ ನರೇಂದ್ರ ಮೋದಿ ಅವರು ನೆಹರೂರ್ ಅವರ ದೇಶದ ಸಮಸ್ಯೆಗಳಿಗೆ ನೆಹರೂರವ್ರನ್ನ ಹೊಣೆ ಮಾಡಿದ್ರೆ ಇವ್ರಿಗೆ ನಗು ಬರುತ್ತೆ. ಹಾಗಾಗಿ ಅವೆಲ್ಲ ನೀಟಲ್ಲಿ ಅಕ್ರಮ, ನೇಮಕಾತಿಯಲ್ಲಿ ಅಕ್ರಮ, ದೊಡ್ಡ ದೊಡ್ಡ ಹಗರಣಗಳು, ಹಣ ಹೆಂಡ ಈ ಥರ ಹಂಚಿ ಚುನಾವಣೆಗಳನ್ನ ಗೆಲ್ಲುವಂಥದ್ದು, ಹಣದ ದುಷ್ಪ್ರಭಾವ, ಜಾತಿ ಮತ್ತು ಕೋಮಿನ ದುರ್ಬಳಕೆ, ಇವೆಲ್ಲವನ್ನೂ ಸಹ ಜನರಿಗೆ, ವಿಶೇಷವಾಗಿ ಯುವ ಜನರಿಗೆ ಮೊದಲಿದ್ದಷ್ಟು ಕಷ್ಟಗಳು ಯುವ ಜನರಿಗಿಲ್ಲ. ಆದರೆ ಅವರ ಆಶೋತ್ತರಗಳು ಬೇರೆ ಇದೆ, ಅವರ ಹಿಂದಿನವರಿಗಿಂತ ರಾಜಿ ಮನೋಭಾವ ಕಡಿಮೆ ಇದೆ. ಹಾಗಾಗಿ ಕಾಯ್ತಾ ಇದ್ದರು. ತಮಿಳುನಾಡಿನ ಚುನಾವಣಾ ಫಲಿತಾಂಶ ಅಂದರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಒಬ್ಬ ನಟ ಬಂದು ಈ ಮಟ್ಟಕ್ಕೆ ಓಟ್ ತೆಗೆದುಕೊಂಡಿದ್ದು, ಮತ್ತು ಅದೇ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತಿನ ಆಧಾರದ ಮೇಲೆ ಅದೇ ಸಂದರ್ಭದಲ್ಲಿ ನೀಟು 22.7 ಲಕ್ಷ, ಸುಮಾರು 23 ಲಕ್ಷ ವಿದ್ಯಾರ್ಥಿಗಳಿಗೆ ಅದೊಂದು ರೀತಿಯಲ್ಲಿ ಮೋಸ, ಅವಮಾನ, ವಂಚನೆ. ಸೊ ಅಷ್ಟು ಕುಟುಂಬಗಳು, ಅವರ ಮನೆಯಲ್ಲಿ ಗಂಡ, ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ನೇರ ಸಂತ್ರಸ್ತರು, ನೇರ ಬಾಧಿತರು ಆ ವಿಚಾರದಲ್ಲಿ. ಹಾಗಾಗಿ ಇವರೆಲ್ಲ ಒಂದು ಆಕ್ರೋಶ ಇತ್ತು. ಆ ಕಾಕ್ರೋಚು ಅನ್ನುವಂಥ ಮಾತು ಹೇಳೋದಕ್ಕೆ ಬರೀ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್, ಅದು ಇಟ್ಸ್ ಜಸ್ಟ್ ಎ ಸಿಂಪಲ್ ಎನ್ ಅಕೌಂಟ್, ಇನ್ಸ್ಟಾ ಅಕೌಂಟು. ಅದಕ್ಕೆ ಆ ಪರಿಯಲ್ಲಿ ಜನ ಅದನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಅದ್ರ ಜೊತೆಗೆ ಗುರ್ಸ್ಕೊಂಡಿರೋದಿದೆಯಲ್ವಾ, ಇದು ಈ ಪಾರಂಪರಿಕ ರಾಜಕಾರಣವನ್ನು ಮಾಡ್ತಾ ಜನರಿಗೆ ಮೋಸ ಮಾಡ್ತಾ ಇರುವಂತಹ ಆಡಳಿತಾರೂಢ, ಎಲ್ಲ ರಾಜ್ಯಗಳಲ್ಲಿರುವ ಆಡಳಿತಾರೂಢ ಮತ್ತು ನಮ್ಮ ಭಾರತ ಸರ್ಕಾರದ ಭಾಗವಾಗಿರುವಂಥ BJP ಪಕ್ಷಕ್ಕೆ ಒಂದು ದೊಡ್ಡ ಕರೆಗಂಟೆ, ಎಚ್ಚರಿಕೆ. ಸರ್, ಈಗ ಕೇಂದ್ರದಲ್ಲಿ ನೋಡಿದರೆ ಒಂದು ಪ್ರಬಲ ರಚನಾತ್ಮಕ ವಿರೋಧ ಪಕ್ಷ ಕಾಣಿಸಲ್ಲ ಮೋದಿ ಎದುರಿಸೋದಕ್ಕೆ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಎದುರಿಸೋದಕ್ಕೆ ಸಮರ್ಥವಾಗಿ ಕಾಣಿಸ್ತಾ ಇಲ್ಲ. ಬಹುಶಃ ಅದರ ನಿರೀಕ್ಷೆಯಲ್ಲಿ ಜನ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು ಸಮರ್ಥವಾದಂಥ ನಾಯಕರು ವಿಧಾನಸಭೆಯಲ್ಲಿ ನಿಂತ್ಕೋಬೇಕು, ಆಡಳಿತ ಪಕ್ಷಕ್ಕೆ ಸರಿಯಾಗಿ ಚಾಟಿ ಬೀಸಬೇಕು ಅನ್ನೋದ್ರ ನಿರೀಕ್ಷೆ ಇದೆ. ಆ ಮಟ್ಟಿಗಾದರೂ ಮುಂದಿನ ಬಾರಿ ನಿಮ್ಮ ಪ್ರಯತ್ನ ನಮ್ಮದು ಗಾಂಧಿವಾದ ಒಂದು ವಿಚಾರಕ್ಕೆ, ಯಾವುದು ನಮ್ಮ ಗುರಿಯಷ್ಟೇ ನಮ್ಮ ಮಾರ್ಗವು ಪ್ರಾಮಾಣಿಕವಾಗಿರಬೇಕು, ಶ್ರೇಷ್ಠವಾಗಿರಬೇಕು ಅಂತ. ಆ ಕಾರಣದಿಂದಾಗಿ ಗೆಲ್ಲಬೇಕು ಅಂತೇಳಿ ನಾವು ಹಣ ಹಂಚೋದು, ಹೆಂಡ ಕುಡಿಸೋದು, ಜಾತಿ ರಾಜಕಾರಣ ಯಾವತ್ತಿಗೂ ಬಿಲ್ಕುಲ್ ಮಾಡೋದಿಲ್ಲ. ಹಾಗಾಗಿನೇ ನಮಗೆ ಓಟ್ ಕಡಿಮೆ ಬರ್ತಾ ಇದೆ. ನಮಗಿರುವ ಬೆಂಬಲ ಮತವಾಗಿ ಪರಿವರ್ತಿತವಾಗ್ತಿಲ್ಲ ಅನ್ನೋದು ಬಿಟ್ಟರೆ, ಇವತ್ತು ನಮ್ಮ ಪಕ್ಷದ ಮೂಲಕ, ನನ್ನ ಮೂಲಕ, ನಮ್ಮ ರಾಜ್ಯದ ಜನತೆ ಇವರು ಯೋಗ್ಯರಿದ್ದಾರೆ, ಆದರೆ ಜನ ಅವ್ರಿಗೆ ಓಟ್ ಕೊಡ್ತಾ ಇಲ್ಲ, ಅವರೇ ಓಟ್ ಕೊಡ್ತಾ ಇಲ್ಲ, ಆದರೆ ಜನ ಅವ್ರಿಗೆ ಓಟ್ ಕೊಡ್ತಾ ಇಲ್ಲ ಅಂತ ಜನ ಭಾವಿಸ್ಕೊಳ್ತಾ ಇವಾಗ ಬೆಂಬಲ ಕೊಡುವಂಥ ಸ್ಥಿತಿಗೆ ಬರ್ತಾ ಇದ್ದಾರೆ. ಜನರಲ್ಲಿ ಪರಿವರ್ತನೆ ಆಗ್ತಾ ಇದೆ, ಬದಲಾವಣೆ ಬಯಸ್ತಾ ಇದ್ದಾರೆ. ನೀವು ಹೇಳಿದ್ರಿ, ಇವತ್ತು ಬಿಡದಿನಲ್ಲಿ ಟೌನ್ಶಿಪ್ ನಡೀತಾ ಇದೆ. ಭಾಳ ದುರಹಂಕಾರದಿಂದ DK ಶಿವಕುಮಾರ್ ನಾನು ಮಾಡೇ ತಿರ್ತೀನಿ, ಏನು ಮಾಡ್ತಾರೋ ನೋಡೋಣ ಅಂತ ಮಾತಾಡ್ತಿದ್ದಾರೆ. ವಿರೋಧ ಪಕ್ಷದ ಇದನ್ನು ರಾಜ್ಯಾಧ್ಯಕ್ಷ ಇವತ್ತಿನ ತನಕ ವಿಜೇಂದ್ರ ವಿಚಾರವಾಗಿ ಮಾತಾಡಿಲ್ಲ. ಯಾಕೆ ಹೇಳಿ, DK ಶಿವಕುಮಾರ್ಗೂ ವಿಜೇಂದ್ರ ಅವ್ರಿಗೂ BJPಯವರು JDS ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ವ್ಯವಹಾರದಲ್ಲಿ ಪಾಲುದಾರರು ಅವರು ಅಂತ. ಹಾಗಾಗಿ ಈ JDS, ಕಾಂಗ್ರೆಸ್ಸು, BJP ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿರ್ತಾರೆ. ಮತ್ತು ಅವರ ಅಕ್ರಮಗಳನ್ನು 2019-20 ಕೋವಿಡ್ ಸಂದರ್ಭದಲ್ಲಿ BJP ಸರ್ಕಾರದ ಸುಧಾಕರ್ ಸೇರಿದಂತೆ, ಶ್ರೀರಾಮುಲು ಸೇರಿದಂತೆ ಅವರ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳಾದವು. ಕೋವಿಡ್ ಹೆಸರಿನಲ್ಲಿ ಏನು 50 ರೂಪಾಯಿ ಸ್ಯಾನಿಟೈಸರ್ಗೆ 250, 4,000 ರೂಪಾಯಿದ ಎಕ್ವಿಪ್ಮೆಂಟ್ಗೆ 16-20 ಸಾವಿರ ರೂಪಾಯಿ ಮಾಡಿದ್ರಲ್ಲ, ಅವೆಲ್ಲ ಅಕ್ರಮಗಳ ಬಗ್ಗೆ ಮಾತಾಡಿದ್ದೇ KRS ಪಕ್ಷ. ಸದನ ಜಂಟಿ ಸಮಿತಿ ಏನಿತ್ತು, PAC
ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಅದಕ್ಕೆ ದೂರು ಕೊಟ್ಟಿದ್ದೆ ನಾವು. ಹಲವಾರು ಕಡೆಗಳಲ್ಲಿ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೆ ನಾವು. ಈ BJPಯವರು ಕಾಂಗ್ರೆಸ್ನವ್ರು ಏನೂ ಮಾಡಲಿಲ್ಲ. ಆದರೆ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು, ಆದರೆ ಏನಾದರೂ ಆ್ಯಕ್ಷನ್ ತಗೊಂಡ್ರಾ? BJPಯ ಭ್ರಷ್ಟರನ್ನು ರಕ್ಷಿಸ್ತಿರೋದು ಕಾಂಗ್ರೆಸ್ನ ಭ್ರಷ್ಟರನ್ನು ಮುಂದಕ್ಕೆ ಅಧಿಕಾರ ಬಂದರೆ BJP ರಕ್ಷಿಸುತ್ತೆ. ಅದು ಅವರಿಬ್ಬರ ನಡುವೆ ಇರುವಂಥ ಒಳ ಒಪ್ಪಂದ ಜನಕ್ಕೆ ಅರ್ಥ ಆಗ್ತಾ ಇದೆ. ಮೊದಲನೇ ಬಾರಿ ನಿಲ್ಲೋದು ಸೋಲೋದಕ್ಕೆ, ಎರಡನೇ ಬಾರಿ ನಿಲ್ಲೋದು ಸೋಲ್ಸೋದಕ್ಕೆ, ಮೂರನೇ ಬಾರಿ ಗೆಲ್ಲೋದಕ್ಕೆ ಅಂತೇಳಿ ನೀವು ಮತ್ತೆ ಒಂದು ಒಳ್ಳೆ ಕೇಡರ್ ಇದೆ ನಿಮ್ಮ ಪಕ್ಷಕ್ಕೆ. ಇಡೀ ರಾಜ್ಯದಲ್ಲಿ ಒಂದು ಕೇಡರ್ ಸೃಷ್ಟಿ ಆರ್ಗನೈಸೇಷನ್ ಕಟ್ಟಿ. ಬಹುಶಃ ಈ ರೀತಿಯ ಕೇಡರ್ ಬೇರೆ ಪಕ್ಷ ಕಾಂಗ್ರೆಸ್ BJPಗೆ ಬಿಟ್ರೆ ಬಹುಶಃ JDS ಡೆಲಿವರಿ ಬಾಯ್ಸು. ಕಾಂಗ್ರೆಸ್ BJP JDS ಅಲ್ಲಿರೋರು ಡೆಲಿವರಿ ಬಾಯ್ಸು. ಎಲೆಕ್ಷನ್ ಟೈಮ್ಗೆ ಇದ್ದಕ್ಕಿದ್ದಂಗೆ ಉಟ್ಕೊಳ್ತಾರೆ, ಬಿಳಿ ಬಟ್ಟೆ ಹಾಕೊಂಡು 5 ಬೆಳಗ್ಗೆ 5 ಉಂಗುರ ಹಾಕೊಂಡು ಏನೇನೋ ವೇಷಭೂಷಣಗಳನ್ನ ಧರಿಸ್ಕೊಂಡು ಎಲೆಕ್ಷನ್ ದಿವಸ ಕಾಣಿಸ್ಕೊಂಡು ಬಿಡ್ತಾರೆ. ಹಿಂದಿನ ದಿವಸ ಡಿಸ್ಟ್ರಿಬ್ಯೂಷನಲ್ಲಿ ಇರ್ತಾರೆ. ಅಮೆಝಾನು, ಫ್ಲಿಪ್ಕಾರ್ಟು, ಸ್ವಿಗ್ಗಿಗಿಂತ ಅತ್ಯುತ್ತಮವಾದ ಡಿಸ್ಟ್ರಿಬ್ಯೂಷನ್ ಚಾನಲ್ ಇರುವಂತಹ ಸಂಘಟನೆಗಳು ಇವು ಯಾವುವು BJP ಕಾಂಗ್ರೆಸ್ ಅವರು. ಯಾಕಂದರೆ ಯಾವೆಲ್ಲ ರೀತಿಯಲ್ಲಿ ರಾತ್ರಿ 12 ಗಂಟೆ 1 ಗಂಟೆ ಆದರೂ ಹೋಗಿ ಮನೆಗೆ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದೇ ಇರೋ ನಿಕ್ಕರ್ ತಲುಪಿಸ್ತಾರೆ. ಸೊ ಹಾಗಾಗಿ ಅದನ್ನು ಹೊರತುಪಡಿಸಿ ಇವತ್ತು ನ್ಯಾಯಕ್ಕಾಗಿ, ನೀತಿಗಾಗಿ, ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರುವಂಥ ಏಕೈಕ ಪಕ್ಷ ಮತ್ತು ಸೈನಿಕರು ನಾವು ಅವ್ರನ್ನ. ಅದಕ್ಕೆ ಕಾರ್ಯಕರ್ತರನ್ನ. ಯಾಕಂದರೆ BJPಯಲ್ಲಿ, ಕಾಂಗ್ರೆಸ್ಸಲ್ಲಿ, JDSಲ್ಲಿ ಎಷ್ಟು ಜನ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ನನ್ನ ಮೇಲೆ 13-15 ಕೇಸಿದೆ. ನಮ್ಮ ಪಕ್ಷದ 100 ಸೈನಿಕರ ಮೇಲೆ 100ಕ್ಕಿಂತ ಹೆಚ್ಚು ಕೇಸುಗಳಿದೆ. ಯಾಕೆ ಹಾಕ್ಸ್ಕೊಂಡಿದ್ದೀವಿ? ಏನೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಕ್ಕೆ, ಒಂದು ಅನ್ಯಾಯವನ್ನು ಪ್ರತಿಭಟಿಸಿದ್ದಕ್ಕೆ ಅಲ್ವಾ? ಸೊ ಹಾಗಾಗಿ ನೀವು ಹೇಳಿದಾಗೆ ಒಂದು ಪ್ರಾಮಾಣಿಕವಾದ ಮತ್ತು ಬದ್ಧತೆ ಇರುವಂತಹ ಕಾರ್ಯಕರ್ತರು ಯಾವುದಾದ್ರು ಪಕ್ಷದಲ್ಲಿದ್ದರೆ ಅವತ್ತು ರಾಜ್ಯದಲ್ಲಿ KRS ಪಕ್ಷದಲ್ಲಿ ಮಾತ್ರ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.